ಮೊದಲನೆಯ ಪ್ರಶ್ನೆ, ಯಾವ ತರಕಾರಿ ತಿಂದರೆ ಹಲ್ಲು ಶುದ್ಧವಾಗುತ್ತದೆ? ಎ ಹಾಗಲಕಾಯಿ, ಬಿ ಆಲೂಗಡ್ಡೆ, ಸಿ ಸೋಯಾಬೀನ್, ಡಿ ಕ್ಯಾರೆಟ್. ಉತ್ತರ ಡಿ ಕ್ಯಾರೆಟ್. ಎರಡನೇ ಪ್ರಶ್ನೆ, ನಾವು ತಿಂದ ಆಹಾರ ಬೇಗ ಜೀರ್ಣವಾಗಲು ಏನು ಮಾಡಬೇಕು? ಎ ಪೇರಳೆಹಣ್ಣು, ಬಿ ಬಾಳೆಹಣ್ಣು, ಸಿ ಮೊಸರು, ಡಿ ಸೇಬು. ಉತ್ತರ ಬಿ ಬಾಳೆಹಣ್ಣು. ಮೂರನೇ ಪ್ರಶ್ನೆ, ನಮ್ಮ ಚರ್ಮಕ್ಕೆ ಹೆಚ್ಚು ಹೊಳಪು ಬರಲು ಯಾವ ತರಕಾರಿ ತಿನ್ನಬೇಕು? ಎ ಟೊಮ್ಯಾಟೊ, ಬಿ ಎಲೆಕೋಸು, ಸಿ ಆಲೂಗಡ್ಡೆ, ಡಿ ಕ್ಯಾರೆಟ್. ಉತ್ತರ ಎ ಟೊಮ್ಯಾಟೊ. ನಾಲ್ಕನೇ ಪ್ರಶ್ನೆ, ಯಾವ ಆಹಾರವನ್ನು ಸೇವಿಸುವುದರಿಂದ ಹೃದಯಕ್ಕೆ ಸಂಬಂಧಿಸಿದ ರೋಗಗಳನ್ನು ತಡೆಗಟ್ಟುತ್ತದೆ? ಎ ಶುಂಠಿ, ಬಿ ಬೆಳ್ಳುಳ್ಳಿ, ಸಿ ಈರುಳ್ಳಿ, ಡಿ ದಾಲ್ಚಿನ್ನಿ. ಉತ್ತರ ಬಿ ಬೆಳ್ಳುಳ್ಳಿ. ಐದನೇ ಪ್ರಶ್ನೆ, ಯಾವ ಎಲೆಯ ವಾಸನೆ ಜ್ಞಾಪಕ ಶಕ್ತಿ ಬೇಗನೆ ಹೆಚ್ಚುತ್ತದೆ? ಎ ಪುದೀನ ಎಲೆ, ಬಿ ಕರಿಬೇವು, ಸಿ ಕೊತ್ತಂಬರಿ, ಡಿ ಸಾಸಿವೆ ಎಲೆ. ಉತ್ತರ ಎ ಪುದೀನ ಎಲೆ. ಆರನೇ ಪ್ರಶ್ನೆ, ಅತಿ ವೇಗವಾಗಿ ಶೀತ ಕಡಿಮೆ ಮಾಡಿಕೊಳ್ಳಲು ಏನು ಮಾಡಬೇಕು? ಎ ಹಾಲು, ಬಿ ನಿಂಬೆ ರಸ, ಸಿ ಮೆಣಸು, ಡಿ ಶುಂಠಿ. ಉತ್ತರ ಡಿ ಶುಂಠಿ. ಏಳನೇ ಪ್ರಶ್ನೆ, ಯಾವ ನೀರು ಕುಡಿಯುವುದರಿಂದ ಹೃದಯ ರೋಗಗಳು ಬರುವುದಿಲ್ಲ? ಎ ಕೆರೆ ನೀರು, ಬಿ ತಾಮ್ರದ ಪಾತ್ರೆ ನೀರು, ಸಿ ಖನಿಜಯುಕ್ತ ನೀರು, ಡಿ ಬಾವಿ ನೀರು. ಉತ್ತರ ಬಿ ತಾಮ್ರದ ಪಾತ್ರೆ ನೀರು. ಎಂಟನೇ ಪ್ರಶ್ನೆ, ಚಿಕ್ಕ ವಯಸ್ಸಿನಲ್ಲಿ ಬಿಳಿ ಕೂದಲು ಏಕೆ ಬರುತ್ತವೆ? ಎ ವಿಟಮಿನ್ ಬಿ12 ಕೊರತೆ, ಬಿ ವಿಟಮಿನ್ ಎ ಕೊರತೆ, ಸಿ ವಿಟಮಿನ್ ಸಿ ಕೊರತೆ, ಡಿ ವಿಟಮಿನ್ ಬಿ6 ಕೊರತೆ. ಉತ್ತರ ಎ ವಿಟಮಿನ್ ಬಿ12 ಕೊರತೆ. ಒಂಬತ್ತನೇ ಪ್ರಶ್ನೆ, ಸಕ್ಕರೆಯನ್ನು ಯಾವ ರಸದಿಂದ ಪಡೆಯಲಾಗುತ್ತದೆ? ಎ ಅನಾನಸ್ ರಸ, ಬಿ ಕಬ್ಬಿನ ರಸ, ಸಿ ದ್ರಾಕ್ಷಿ ರಸ, ಡಿ ಸೇಬು ರಸ. ಉತ್ತರ ಬಿ ಕಬ್ಬಿನ ರಸ. ಹತ್ತನೇ ಪ್ರಶ್ನೆ, ಚರ್ಮದ ಕಾಯಿಲೆ ಇರುವವರು ಏನು ತಿನ್ನಬಾರದು? ಎ ಮೀನು, ಬಿ ಚಿಕನ್, ಸಿ ಒಣ ಹಣ್ಣುಗಳು, ಡಿ ಸಿಹಿ ತಿಂಡಿಗಳು. ಉತ್ತರ ಬಿ ಚಿಕನ್. ಹನ್ನೊಂದನೇ ಪ್ರಶ್ನೆ, ಮಕ್ಕಳು ಏನು ಕುಡಿದರೆ ಬೇಗ ಮಾತನಾಡುತ್ತಾರೆ? ಎ ಹಾಲು, ಬಿ ತುಪ್ಪ, ಸಿ ಮೊಸರು, ಡಿ ಜೇನುತುಪ್ಪ. ಉತ್ತರ ಡಿ ಜೇನುತುಪ್ಪ. ಹನ್ನೆರಡನೇ ಪ್ರಶ್ನೆ, ಶ್ವಾಸಕೋಶವನ್ನು ಆರೋಗ್ಯವಾಗಿಡಲು ಯಾವ ಜ್ಯೂಸ್ ಕುಡಿಯಬೇಕು? ಎ ಬಾಳೆಹಣ್ಣು, ಬಿ ದಾಳಿಂಬೆ ಜ್ಯೂಸ್, ಸಿ ದ್ರಾಕ್ಷಿ ಜ್ಯೂಸ್, ಡಿ ಕ್ಯಾರೆಟ್ ಜ್ಯೂಸ್. ಉತ್ತರ ಡಿ ಕ್ಯಾರೆಟ್ ಜ್ಯೂಸ್. 13ನೇ ಪ್ರಶ್ನೆ, ದೇಹದ ಉಷ್ಣತೆಯನ್ನು ನಿಮಿಷದಲ್ಲಿ ಕಡಿಮೆ ಮಾಡುವ ಆಹಾರ ಪದಾರ್ಥ ಯಾವುದು? ಎ ಮಜ್ಜಿಗೆ, ಬಿ ಬೆಲ್ಲ, ಸಿ ಜೀರಿಗೆ, ಡಿ ಎಳೆನೀರು. ಉತ್ತರ ಬಿ ಬೆಲ್ಲ. 14ನೇ ಪ್ರಶ್ನೆ, ಚಳಿಗಾಲದಲ್ಲಿ ಯಾವ ಚಹಾವು ದೇಹವನ್ನು ಬೆಚ್ಚಗಿಡುತ್ತದೆ? ಎ ಲವಂಗ ಚಹಾ, ಬಿ ನಿಂಬೆ ಚಹಾ, ಸಿ ಹಾಲಿನ ಚಹಾ, ಡಿ ಶುಂಠಿ ಚಹಾ. ಉತ್ತರ ಡಿ ಶುಂಠಿ ಚಹಾ. 15ನೇ ಪ್ರಶ್ನೆ, ಯಾವ ವಿಟಮಿನ್ ಗಾಯಗಳನ್ನು ವೇಗವಾಗಿ ಗುಣಪಡಿಸುತ್ತದೆ? ಎ ವಿಟಮಿನ್ ಸಿ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಎ, ಡಿ ವಿಟಮಿನ್ ಡಿ. ಉತ್ತರ ಎ ವಿಟಮಿನ್ ಸಿ. 16ನೇ ಪ್ರಶ್ನೆ, ಜೀರ್ಣಕ್ರಿಯೆಗಾಗಿ ಖಾಲಿ ಹೊಟ್ಟೆಯಲ್ಲಿ ಏನು ಕುಡಿಯಬೇಕು? ಎ ಶುಂಠಿ ಚಹಾ, ಬಿ ತೆಂಗಿನ ನೀರು, ಸಿ ನಿಂಬೆ ರಸ, ಡಿ ಬಾಳೆಹಣ್ಣಿನ ರಸ.
ಉತ್ತರ ಎ ಶುಂಠಿ ಚಾ. 17ನೇ ಪ್ರಶ್ನೆ, ನಕಲಿ ಅಕ್ಕಿ, ಜೇನುತುಪ್ಪ ಮತ್ತು ಮೊಟ್ಟೆ ಯಾವ ದೇಶದಲ್ಲಿ ಲಭ್ಯವಿದೆ? ಎ ಜಪಾನ್, ಬಿ ಸ್ಪೇನ್, ಸಿ ಫ್ರಾನ್ಸ್, ಡಿ ಉತ್ತರ ಡಿ 18ನೇ ಪ್ರಶ್ನೆ, ಯಾವ ಪಕ್ಷಿಗಳು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಮೊಟ್ಟೆ ಇಡುತ್ತವೆ? ಎ ಹದ್ದು, ಬಿ ಪೆಂಗ್ವಿನ್, ಸಿ ಆಟ್ರಿಚ್, ಡಿ ಗಿಡುಗ. ಉತ್ತರ ಬಿ ಪೆಂಗ್ವಿನ್. 19ನೇ ಪ್ರಶ್ನೆ, ಯಾವ ದೇಶವು ಕಪ್ಪೆಗಳಿಗೆ ಆಸ್ಪತ್ರೆಯನ್ನು ಹೊಂದಿದೆ? ಎ ವಿಯೆಟ್ನಾಂ, ಬಿ ಬಾಂಗ್ಲಾದೇಶ, ಸಿ ಪಾಕಿಸ್ತಾನ್, ಡಿ ಆಸ್ಟ್ರೇಲಿಯಾ. ಉತ್ತರ ಡಿ ಆಸ್ಟ್ರೇಲಿಯಾ. 20ನೇ ಪ್ರಶ್ನೆ, ಭಾರತದಲ್ಲಿ ರೈಲ್ವೆ ಚಕ್ರಗಳನ್ನು ಎಲ್ಲಿ ತಯಾರಿಸಲಾಗುತ್ತದೆ? ಎ ಬೆಂಗಳೂರು, ಬಿ ಕೋಲ್ಕತ್ತಾ, ಸಿ ಸೂರತ್, ಡಿ ಚೆನ್ನೈ. ಉತ್ತರ ಎ ಬೆಂಗಳೂರು. ಶರೀರದಲ್ಲಿ ಉಷ್ಣವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು? ಎ ಚಿಕ್ಕು, ಬಿ ಬಾಳೆಹಣ್ಣು, ಸಿ ಮಾವಿನ ಹಣ್ಣು, ಡಿ ಕಲ್ಲಂಗಡಿ. ಉತ್ತರ ಡಿ ಕಲ್ಲಂಗಡಿ. ಶರೀರದಲ್ಲಿ ಇರುವ ಉಷ್ಣವನ್ನು ಕಡಿಮೆ ಮಾಡುವ ಹಣ್ಣು ಅಂದರೆ ಕಲ್ಲಂಗಡಿ ಹಣ್ಣು ಆಗಿದೆ. ಅತಿಯಾದ ಬಾಯಾರಿಕೆ ಇದ್ದರೆ ಯಾವ ಕಾಯಿಲೆಗೆ ಸೂಚನೆಯಾಗಿದೆ? ಎ ಮಧುಮೇಹ, ಬಿ ಆಸ್ತಮಾ, ಸಿ ರಕ್ತದೊತ್ತಡ, ಡಿ ಕ್ಯಾನ್ಸರ್. ಉತ್ತರ ಎ ಮಧುಮೇಹ. ಅತಿಯಾಗಿ ಬಾಯಾರಿಕೆ ಆಗುವುದು ಇದು ಮಧುಮೇಹದ ಸೂಚನೆಯನ್ನು ನೀಡುತ್ತದೆ. ಮಾನವನ ಮಗು ಹುಟ್ಟಿದ ನಂತರ ಎಷ್ಟು ಸಮಯದವರೆಗೆ ನಗುವುದು ಕಲಿಯುತ್ತದೆ? ಎ 15 ದಿನಗಳ ನಂತರ, ಬಿ 1 ತಿಂಗಳ ನಂತರ, ಸಿ 2 ತಿಂಗಳ ನಂತರ, ಡಿ 4 ತಿಂಗಳ ನಂತರ. ಉತ್ತರ ಬಿ 1 ತಿಂಗಳ ನಂತರ. ಮಗುವಿನ ಮೊದಲ ಸಾಮಾಜಿಕ ನಗು ಸಾಮಾನ್ಯವಾಗಿ ಅದರ 1ನೇ ತಿಂಗಳ ಅಂತ್ಯದ ವೇಳೆಗೆ ಕಾಣಿಸಿಕೊಳ್ಳುತ್ತದೆ. ರಾತ್ರಿ ಮಲಗುವುದಕ್ಕಿಂತ ಮೊದಲು ಎಷ್ಟು ಗಂಟೆಗಳ ಮುಂಚೆ ಊಟ ಮಾಡಬೇಕು? ಎ 1 ಗಂಟೆ, ಬಿ 30 ನಿಮಿಷ, ಸಿ 2 ಗಂಟೆ, ಡಿ 90 ನಿಮಿಷ. ಉತ್ತರ ಸಿ 2 ಗಂಟೆ. ಆರೋಗ್ಯ ಚೆನ್ನಾಗಿರಬೇಕಾದರೆ ರಾತ್ರಿ ಮಲಗುವುದಕ್ಕಿಂತ ಮೊದಲು 2 ಗಂಟೆಗಳ ಮುಂಚಿತವಾಗಿ ಭೋಜನ ಮಾಡಬೇಕು. ಯಾವ ಸಮಯದಲ್ಲಿ ಮನುಷ್ಯನಿಗೆ ತೊಂದರೆ ಆದರೆ ಮೆದುಳಿಗೆ ಹಾನಿಯಾಗುತ್ತದೆ? ಎ ಓದುವಾಗ, ಬಿ ಸೀನುವಾಗ, ಸಿ ನಿದ್ದೆ ಮಾಡುವಾಗ, ಡಿ ಅಳುವಾಗ. ಉತ್ತರ ಸಿ ನಿದ್ದೆ ಮಾಡುವಾಗ. ಮನುಷ್ಯನಿಗೆ ನಿದ್ದೆ ಮಾಡುವಾಗ ಡಿಸ್ಟರ್ಬ್ ಅಥವಾ ತೊಂದರೆ ಆದರೆ ಆ ಸಮಯದಲ್ಲಿ ಮೆದುಳಿಗೆ ತೊಂದರೆ ಆಗುವ ಸಂಭವ ಬಹಳ ಇದೆ. ಆದ್ದರಿಂದ ಆದಷ್ಟು ನಿದ್ದೆ ಮಾಡುವಾಗ ಡಿಸ್ಟರ್ಬ್ ಮಾಡಬಾರದು. ಹೀಗೆ ಮಾಡೋದರಿಂದ ಮೆದುಳಿನ ಮೇಲೆ ಪ್ರಭಾವ ಬೀರುತ್ತದೆ.